ಅಣ್ವಸ್ತ್ರ ಸಮರ ಅನ್ನೋದೇನಿದೆಯಲ್ಲ ಅದು ಸಿಂಪಲ್ ಅಲ್ಲ. ಇದು ಇಡೀ ವಿಶ್ವವನ್ನು ಇವತ್ತು ಕಾಡ್ತಿರೋ ಅಂಥ, ಇಡೀ ವಿಶ್ವಕ್ಕೆ ಕೆಲವು ರಾಷ್ಟ್ರಗಳಿಗೆ ಭದ್ರತೆ ಕೊಟ್ಟಿರೋಂಥ, ಕೆಲವು ರಾಷ್ಟ್ರಗಳಿಗೆ ಅಭದ್ರತೆ ಸೃಷ್ಟಿ ಮಾಡಿರೋಂಥ ಒಂದು ದೊಡ್ಡ ಮಟ್ಟದ ಅಣ್ವಸ್ತ್ರ ಸಮರ ಅದು. ಏನು ಅಣ್ವಸ್ತ್ರ ಸಮರ ಅಂದರೆ ಯಾರ ಮೇಲೆ ಹೋಗಿ ಇನ್ನೂ ಬಾಂಬ್ ಹಾಕಿಲ್ಲ. ಅಮೇರಿಕ ಹಾಕಿದ್ದಷ್ಟೇ 1945ರಲ್ಲಿ ಹಿರೋಶಿಮಾ ನಾಗಸಾಕಿ ಮೇಲೆ. ಆ ನಂತರ ಯಾರೂ ಅಣ್ವಸ್ತ್ರ ಪ್ರಯೋಗ ಮಾಡಿಲ್ಲ. ಆದರೆ ಅಣ್ವಸ್ತ್ರ ಸಂಪಾದನೆ ಮಾಡ್ಕೊಳಕ್ಕೆ ನಡೀತಿದೆಯಲ್ಲ ಯುದ್ಧ, ಆ ಯುದ್ಧ ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ದಕ್ಷಿಣ ಆಫ್ರಿಕಾ ಏನಿದೆಯಲ್ಲ, ಈ ದಕ್ಷಿಣ ಆಫ್ರಿಕಾ 1970 ಮತ್ತು 80ರ ದಶಕದಲ್ಲಿ ಏನೊಂದು 6 ಅಣುಬಾಂಬ್ಗಳನ್ನು ತಯಾರಿ ಮಾಡಿಬಿಟ್ಟಿತ್ತು ದಕ್ಷಿಣ ಆಫ್ರಿಕಾ. ಆದರೆ 1989 ಮತ್ತು 93ರಲ್ಲಿ ಅದನ್ನು ನಾಶ ಮಾಡ್ತು. ಏನಕ್ಕೆ? ಆ ಕಾರಣ ನಾನು ನಿಮ್ಗೆ ನಂತರ ಹೇಳ್ತೀನಿ. ಆ ಕಾರಣ ಏನಕ್ಕೆ ಅಂದರೆ, ಕಾರಣ ಏನಕ್ಕೆ ಮುಖ್ಯ ಅಂದರೆ, ಅಣ್ವಸ್ತ್ರಗಳನ್ನು ಕೈಬಿಟ್ಟ ಸಾಲಿಗೆ ಇರಾನ್ ಸೇರುತ್ತಾ ಅಥವಾ ಆ ಅಣ್ವಸ್ತ್ರ ತಯಾರಿ ಇರಾನ್ ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಕೂಡ ರೀಸನ್ ಅದು. ಅಂಥದ್ರಲ್ಲಿ ದಕ್ಷಿಣ ಆಫ್ರಿಕಾ 6 ಅಣುಬಾಂಬ್ ತಯಾರಿ ಮಾಡಿ ಅದನ್ನು ನಾಶ ಮಾಡಿದ್ದು ಯಾಕೆ? ಅದು ರೀಸನ್ನ ನಾನು ಮುಂದಿನ ಸ್ಲೈಡ್ಗಳಲ್ಲಿ ಹೇಳ್ತೀನಿ ವೀಕ್ಷಕರೇ. ಇನ್ನು ದಕ್ಷಿಣ ಆಫ್ರಿಕಾ ರೀತಿಯಲ್ಲೇ ಅಣ್ವಸ್ತ್ರ ಕೈಬಿಟ್ಟ ರಾಷ್ಟ್ರಗಳು ಯಾವುದು? ಅದರಲ್ಲೂ ಉಕ್ರೇನ್ ಕೂಡ. ಈಗೇನು ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದೆ, ಉಕ್ರೇನ್ ಆವಾಗ ಸೋವಿಯತ್ ರಷ್ಯಾದ ಭಾಗ ಆಗಿತ್ತು. ಆ ಸಂದರ್ಭದಲ್ಲಿ ಉಕ್ರೇನ್ ಪ್ರಾಂತ್ಯದಲ್ಲೂ ಕೂಡ ಏನೊಂದು ಅಣುಬಾಂಬ್ಗಳಿದ್ದವು. 1994ರಲ್ಲಿ ಬುಡಾಪೆಸ್ಟ್ ಮೆಮೊರೆಂಡಮ್ ಏನಾಯಿತು, ಆ ಮೆಮೊರೆಂಡಮ್ಗೆ ಸಹಿ ಹಾಕಿದ ನಂತರ ತನ್ನ ಬಳಿ ಇದ್ದ 5,000ಕ್ಕೂ ಹೆಚ್ಚು ಅಣ್ವಸ್ತ್ರ ಸಿಡಿತಲೆಗಳೇನಿತ್ತು, ಅಂದರೆ ವಾರೆಡ್ಸ್ ಏನಿತ್ತು, ಅದನ್ನು ರಷ್ಯಾಗೆ ಹಸ್ತಾಂತರ ಮಾಡ್ತು ಉಕ್ರೇನ್. ಏನಕ್ಕೆ ಹಸ್ತಾಂತರ ಮಾಡ್ತು ಅದ್ರ ಬಗ್ಗೆನೂ ಮುಂದಿನ ಸ್ಲೈಡ್ಗಳಲ್ಲಿ ತಿಳ್ಕೊಳ್ಳೋಣ. ಅದೇ ರೀತಿ ಕಜಕಿಸ್ತಾನ, ಇದು ಕೂಡ ಒಂದು ಕಾಲದಲ್ಲಿ ಸೋವಿಯತ್ ರಷ್ಯಾದ ಭಾಗನೇ ಆಗಿತ್ತು. ಇದು ಕೂಡ 1991ರಲ್ಲಿ ಒಂದು ಬುಡಾಪೆಸ್ಟ್ ಒಪ್ಪಂದಕ್ಕೆ ಸಹಿ ಆಗ್ತು. ಇದ್ರ ಬಳಿ 1400ಕ್ಕೂ ಹೆಚ್ಚು ಅಣ್ವಸ್ತ್ರ ಸಿಡಿತಲೆ ಇತ್ತು, ಅದನ್ನು ಹಸ್ತಾಂತರ ಮಾಡ್ತು. ಇದೇ ರೀತಿ ಬೆಲಾರೂಸ್ ಏನಿದೆ, ಈಗ ನೀವು ಈ ಉಕ್ರೇನ್ ವಾರ್ ವಿಚಾರದಲ್ಲಿ ಬೆಲಾರೂಸ್ ಅನ್ನೋ ಪ್ರಾಂತ್ಯದ ಬಗ್ಗೆ ಕೇಳಿರ್ಬೋದು. ರಷ್ಯಾದ ಒಂದು ಪ್ರಾಂತ್ಯ ಆಗಿತ್ತು ಬೆಲಾರೂಸ್. ಈ ಏನೊಂದು ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ಬೆಲಾರೂಸ್ ಪ್ರಾಂತ್ಯವನ್ನು ರಷ್ಯಾ ಈಗ ಮರು ಆಕ್ರಮಣ ಮಾಡ್ಕೊಂಡಿದೆ. ಆ ಬೆಲಾರೂಸ್ ಪ್ರಾಂತ್ಯ ಯಾವಾಗದು ಸೋವಿಯತ್ ರಷ್ಯಾದ ಭಾಗ ಆಗಿತ್ತಲ್ಲ, ಆವಾಗ ಅದ್ರ ಬಳಿ ಕೂಡ ಅಣ್ವಸ್ತ್ರ ಇತ್ತು. 1991ರಲ್ಲಿ ಅದು ಕೂಡ ಬುಡಾಪೆಸ್ಟ್ ಒಪ್ಪಂದಕ್ಕೆ ಸಹಿ ಆಗ್ತು. 1996ರಲ್ಲಿ 81 ಅಣ್ವಸ್ತ್ರಗಳನ್ನು ರಷ್ಯಾಗೆ ಹಸ್ತಾಂತರ ಮಾಡ್ತು. ಇದನ್ನು ನೋಡಿದ್ರೆ ಅನ್ನಿಸ್ಬೋದು ರಷ್ಯಾ ಬಳಿ ಈಗ ಎಷ್ಟಿರ್ಬೋದು ಅಣ್ವಸ್ತ್ರ ಅಂತ. ಅದನ್ನು ಮುಂದಿನ ಸ್ಲೈಡ್ಗಳಲ್ಲಿ ಹೇಳ್ತೀನಿ ವೀಕ್ಷಕರೇ. ನಂತರ ನೋಡೋದಾದರೆ ಲಿಬಿಯಾದಲ್ಲಿ ಸರ್ವಾಧಿಕಾರಿ ಇದ್ದ ಮೊಹಮ್ಮರ್ ಗಡಾಫಿ, ಆತನನ್ನು ಅಮೆರಿಕ ಮತ್ತು ನೇಟೋ ಸೇನೆ ಹತ್ಯೆ ಮಾಡಾಕ್ತು. ಅದೇ ಒಂದು ಲಿಬಿಯಾದಲ್ಲಿ 2003ರಲ್ಲಿ ಅಣ್ವಸ್ತ್ರ ತಯಾರಿಕೆ ಮಾಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಸಿದ್ಧತೆಗಳು ನಡೆದಿತ್ತು, ಇದೇ ಗಡಾಫಿ ಸಾರಥ್ಯದಲ್ಲಿ. ಆದರೆ ಈ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಏನಿದೆ ಅದು ಮಧ್ಯಪ್ರವೇಶ ಮಾಡ್ತು, ಅಮೆರಿಕ ಮಧ್ಯಪ್ರವೇಶ ಮಾಡ್ತು. ಆ ಸಂದರ್ಭದಲ್ಲಿ ಲಿಬಿಯಾ ಈ ಅಣ್ವಸ್ತ್ರ ತಯಾರಿಕೆ ನಮಗೆ ಬೇಡಪ್ಪ ಅಂತ ಕೈ ಬಿಟ್ಟು ತಪ್ಪಗಾಯ್ತು. ಈಗ ಅದೇ ಸಾಲಿಗೆ ಇರಾನ್ ಸೇರುತ್ತಾ ಗೊತ್ತಿಲ್ಲ. ಅದಕ್ಕೆ ನಡೀತಿರೋದು ಯುದ್ಧ ಇದು. ಹಾಗಾಗಿ ಮತ್ತು ಉಕ್ರೇನ್ ಬಳಿ ಏನಕ್ಕೆ ಅಣ್ವಸ್ತ್ರ ಕೈ ಬಿಡ್ತು, ನಾನು ಆಗಲೇ ಹೇಳಿದೆ ನಿಮಗೆ ರೀಸನ್ಗಳನ್ನ ಹೇಳ್ತಾ ಹೋಗ್ತೀನಿ ಅಂತ. ಉಕ್ರೇನ್ ಏನಕ್ಕೆ ಕೈ ಬಿಡ್ತು ಅಂದರೆ, ಅದ್ರ ಬಳಿ ಅಣ್ವಸ್ತ್ರ ಏನೋ ಇತ್ತು, ಯಾವಾಗ ಸೋವಿಯತ್ ರಷ್ಯಾ ಇದ್ದಾಗಿತ್ತು. ಆದರೆ ಆ ಅಣ್ವಸ್ತ್ರನ ಉಡಾವಣೆ ಮಾಡೋಕ್ಕೊಂದು ಲಾಂಚ್ ಪ್ಯಾಡ್ ಬೇಕಲ್ಲ, ಲಾಂಚ್ ಪ್ಯಾಡೇ ಇರಲಿಲ್ಲ. ಜೊತೆಗೆ ಅದೊಂದು ತಂತ್ರಜ್ಞಾನನೇ ರಷ್ಯಾದಾಗಿರೋದ್ರಿಂದ ಸೋವಿಯತ್ ರಷ್ಯಾ ವಿಭಜನೆ ಬಳಿಕ ಆ ತಂತ್ರಜ್ಞಾನಗಳೆಲ್ಲ ಅತಿ ದೊಡ್ಡ ದೇಶ ರಷ್ಯಾ ಬಳಿ ಇತ್ತು. ರಷ್ಯಾ ಈ ಒಂದು ತಂತ್ರಜ್ಞಾನನ ಕೊಡಲಿಲ್ಲ. ಜೊತೆಗೆ ಅಣ್ವಸ್ತ್ರಗಳನ್ನು ಕಾಪಾಡ್ಕೊಳ್ಳೋದು ಕೂಡ ಸುಲಭದ ಕೆಲಸ ಅಲ್ಲ, ವಿಪರೀತ ಖರ್ಚು ಜಾಸ್ತಿ. ಹಾಗಾಗಿ ಆ ಖರ್ಚು ನಿಭಾಯಿಸೋಕ್ಕೆ ಸಾಧ್ಯ ಆಗದಲ್ಲೇ ಉಕ್ರೇನ್ ಕೈ ಬಿಡ್ತು. ಉಕ್ರೇನ್ ಮಾದರಿಯಲ್ಲೇನೆ ಬೆಲಾರೂಸು, ಕಜಕಿಸ್ತಾನ ಕೂಡ ಈ ಒಂದು ತಂತ್ರಜ್ಞಾನ ಇಲ್ದಲೇ ಇರೋ ಕಾರಣಕ್ಕೆ ಮತ್ತು ರಷ್ಯಾ ಮೇಲೆ ಡಿಪೆಂಡ್ ಆಗಿದ್ದ ಕಾರಣಕ್ಕೆ ತಮ್ಮೆಲ್ಲ ಅಣ್ವಸ್ತ್ರಗಳನ್ನು ಅವ್ರಿಗೆ ಕೈವಶ ಮಾಡ್ತು. ಆದರೆ ಈ ಕೇಸು ದಕ್ಷಿಣ ಆಫ್ರಿಕಾಗೆ ಅನ್ವಯ ಆಗಲ್ಲ. ಏನಕ್ಕೆ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಅದರಲ್ಲೂ ಅಂಗೋಲಾ ಅನ್ನೋ ಪ್ರಾಂತ್ಯ ಏನಿದೆ ಅಲ್ಲಿ ಮತ್ತು ಬೇರೆ ಬೇರೆ ಕಡೆ ಒಂದು ಶಸ್ತ್ರಸಜ್ಜಿತವಾಗಿರುವಂಥ ಒಂದು ಆಂತರಿಕ ದಂಗೆ ಇತ್ತು, ಬಂಡುಕೋರರ ಹಾವಳಿ ಇತ್ತು. ಹಂಗಾಗಿ ಏನು ಮಾಡ್ತು, ಒಂದು ವೇಳೆ ಏನಾದರೂ ಇಲ್ಲಿ ಬಂಡುಕೋರರ ಹಾವಳಿ ಹೆಚ್ಚಾಗ್ಬಿಟ್ರೆ ಆವಾಗ ಅಣ್ವಸ್ತ್ರಗಳು ಅವ್ರ ಕೈಲಿ ಸಿಕ್ಬಿಡ್ಬೋದು ಅನ್ನೋ ಕಾರಣಕ್ಕೆ ಈ ಒಂದು ತನ್ನಲ್ಲಿದ್ದ ಅಣ್ವಸ್ತ್ರಗಳನ್ನು ದಕ್ಷಿಣ ಆಫ್ರಿಕಾ ತಾನೇ ಅದನ್ನು ನಿರ್ನಾಮ ಮಾಡ್ಕೊತು. ಮತ್ತು ಇದೇ ರೀತಿಯಾದಂತಹ ಒಂದು ಅಣ್ವಸ್ತ್ರ ತಯಾರಿಕೆ ಇರಾಕಲ್ಲಿ ಅಣ್ವಸ್ತ್ರ ತಯಾರಿಕೆ ಮಾಡ್ತಿದ್ದಾರೆ, ಸಮೂಹನಾಶಕ ಶಸ್ತ್ರಾಸ್ತ್ರ ತಯಾರಿ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಸದ್ದಾಮ್ ಹುಸೇನ್ನ ಅಮೆರಿಕ ಮುಗಿಸ್ತು. ಇನ್ನು ಇರಾನ್ ಮೇಲೆ ಇವಾಗ ಯುದ್ಧ ಸಾರಿರೋದಕ್ಕೂ ಅದೇ ಮುಖ್ಯ ಕಾರಣ. ಇನ್ನು ಉತ್ತರ ಕೊರಿಯಾ ಬಳಿ ಯಾರು ಕಿಮ್ ಜಾಂಗ್ ಉನ್ ಇದ್ದಾನಲ್ಲ, ಆತ ದಕ್ಷಿಣ ಕೊರಿಯಾ ಮೇಲೆ, ಜಪಾನ್ ಮೇಲೆ ಅವಾಗವಾಗ ಒಂದು ಕ್ಷಿಪಣಿಗಳನ್ನ ಬಿಡ್ತಾ ಇರ್ತಾನಲ್ಲ, ಆತನ ಬಳಿ ಕೂಡ ಒಂದು ಅಣ್ವಸ್ತ್ರ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಅಲ್ಲಿ ಅಣ್ವಸ್ತ್ರ ಅಭಿವೃದ್ಧಿ ಕಾರ್ಯಕ್ರಮ ಜಾರಿನಲ್ಲಿದೆ ಅನ್ನೋ ಮಾಹಿತಿ ಇದೆ. ಇರಾಕ್ದೇನೋ ಕತೆ ಮುಗೀತು, ಇರಾನ್ ಈಗ ಕತೆ ಮುಗಿಸೋ ಹಂತದಲ್ಲಿದೆ ಅಮೆರಿಕ.
ಇನ್ನು ಉತ್ತರ ಕೊರಿಯಾ ಕತೆ ಏನಾಗುತ್ತೆ ಅದು ಮುಂದಿನ ದಿನಗಳಲ್ಲಿ ನೋಡಬೇಕು. ಇನ್ನು ಈ ಒಂದು ಭಾರತ ಪಾಕಿಸ್ತಾನ ಇದೆಯಲ್ಲ, ನಮ್ಮಲ್ಲಿ ಅಣ್ವಸ್ತ್ರ ಇದೆ ಅಂತ ನಾವು ಒಪ್ಕೊಂಡಿದ್ದೀವಿ. ಇನ್ನು ಪಾಕಿಸ್ತಾನ ಇದೆಯಲ್ಲ, ಪಾಕಿಸ್ತಾನ ಕೂಡ ಒಪ್ಕೊಂಡಿದೆ, ಹೌದು ನಮ್ಮ ಹತ್ರ ಅಣ್ವಸ್ತ್ರ ಇದೆ ಅಂತ. ಆದರೆ ಇಸ್ರೇಲ್ ಬಳಿ ಕೂಡ ಅಣ್ವಸ್ತ್ರ ಇದೆ, ಆದರೆ ಅದು ಒಪ್ಕೊಂಡಿಲ್ಲ. ಈ ರೀತಿ ಒಪ್ಕೊಂಡಿರೋಂಥ ರಾಷ್ಟ್ರಗಳು ಯಾವುದಾದ್ರು, ಅದರಲ್ಲೂ ಅಣ್ವಸ್ತ್ರ ಅತಿ ಹೆಚ್ಚಾಗಿರೋ ರಾಷ್ಟ್ರಗಳು ಯಾವುದಾದ್ರು ಅಂದರೆ ನೀವಿಲ್ಲಿ ಗಮನಿಸ್ಬೋದು, ಅಮೇರಿಕಾ ಬಳಿ 5177 ಅಣ್ವಸ್ತ್ರಗಳಿದ್ದಾವೆ ಅಂತೇಳ್ಬಿಟ್ಟು ಕಂಡು ಬಂದಿದೆ. ಜೊತೆಗೆ ಇನ್ನು ಯುನೈಟೆಡ್ ಕಿಂಗ್ಡಮ್ ಇದೆಯಲ್ಲ, ಬ್ರಿಟನ್ ಬಳಿ 2225 ಕೇವಲ 225 ಅಣ್ವಸ್ತ್ರ ಇದೆ ಅನ್ನೋ ಮಾಹಿತಿ ಇದೆ. ಇನ್ನು ಫ್ರಾನ್ಸ್ ಬಳಿ 290 ಅಣ್ವಸ್ತ್ರಗಳಿದ್ದಾವೆ ಅನ್ನೋ ಮಾಹಿತಿ ಇದೆ. ಇನ್ನು ಇಸ್ರೇಲ್ ಇದೆಯಲ್ಲ, ಇಸ್ರೇಲ್ ಬಳಿ 90 ಅಣ್ವಸ್ತ್ರಗಳಿದೆ, ಅಂದರೆ ಅದಿನ್ನೂ ಒಪ್ಕೊಂಡಿಲ್ಲ, ಆದರೆ ಇದೆ ಅನ್ನೋ ಮಾಹಿತಿ ಇದೆ. ಚೈನಾ ಬಳಿ 600 ಅನ್ನೋ ಮಾಹಿತಿ ಇದೆ. ಉತ್ತರ ಕೊರಿಯಾ ಬಳಿ ಕಿಮ್ ಜಾಂಗ್ ಉನ್ ಆತನ ಬಳಿ 50. ಇನ್ನು ರಷ್ಯಾ ಬಳಿ ಅಂದರೆ ಬೆಲಾರೂಸು, ಉಕ್ರೇನು, ಕಜಕಿಸ್ತಾನ ಆ ಎಲ್ಲ ದೇಶಗಳಲ್ಲಿದ್ದಂಥ ಅಣ್ವಸ್ತ್ರನ ಕಿತ್ಕೊಂಡು ಹೋಯ್ತಲ್ಲ ರಷ್ಯಾ ಬಳಿ 5459 ಅಣ್ವಸ್ತ್ರಗಳಿದ್ದಾವೆ. ಅಂದರೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಅಣ್ವಸ್ತ್ರಗಳಿರೋದು ರಷ್ಯಾ ಬಳಿ ಅನ್ನೋ ಮಾಹಿತಿ. ಇನ್ನು ನಮ್ಮ ಭಾರತದ ಬಳಿ 180, ಪಾಕಿಸ್ತಾನ ಬಳಿ 170 ಅಣ್ವಸ್ತ್ರಗಳಿದ್ದಾವೆ ಅಂತ ಒಂದು ಲೆಕ್ಕ. ಈ ಲೆಕ್ಕಗಳೇನೇ ಇರಲಿ, ಈ ಒಂದು ಅಮೆರಿಕಾ ಬಳಿ ಮತ್ತು ರಷ್ಯಾ ಬಳಿ ಇರೋಂಥ ಅಣ್ವಸ್ತ್ರಗಳು ಅದರ ಒಂದು ಗಾತ್ರ ಸಾಮರ್ಥ್ಯ ನೋಡಿದ್ರೆ ಇಡೀ ವಿಶ್ವವನ್ನು ಹಲವು ಬಾರಿ, ಇಡೀ ಭೂಮಿಯನ್ನು ಹಲವು ಬಾರಿ ಧ್ವಂಸ ಮಾಡೋಂಥ ಸಾಮರ್ಥ್ಯ ಅವುಗಳಲ್ಲಿರೋ ಅಣ್ವಸ್ತ್ರಗಳ ಬಳಿ ಇದೆ. ಈ ಅಣ್ವಸ್ತ್ರಗಳನ್ನು ನಿಶ್ಶಸ್ತ್ರೀಕರಣ ಮಾಡಬೇಕು, ಅಣ್ವಸ್ತ್ರಗಳನ್ನು ಯಾವುದೇ ಕಾರಣಕ್ಕೂ ಯಾವುದೇ ದೇಶ ಇಟ್ಕೊಳ್ಬಾರ್ದು ಅನ್ನೋ ಹೋರಾಟ ಹಲವು ವರ್ಷಗಳಿಂದ ನಡೀತಾ ಇದೆ. ಆದರೆ ಈ ಒಂದೇನು ಪವರ್ ಗೇಮ್ ಇದೆಯಲ್ಲ, ನನ್ನ ಬಳಿ ಸಾಮರ್ಥ್ಯ ಇದೆ, ನನ್ನ ಬಳಿ ಶಕ್ತಿ ಇದೆ ಅನ್ನೋ ಸಮರ, ಇದು ಇವತ್ತು ನಾಳೆಗೆ ಮುಗಿಯೋ ಥರ ಕಾಣಿಸ್ತಿಲ್ಲ. ಸದ್ಯಕ್ಕೆ ಇರಾನ್ ಅಣ್ವಸ್ತ್ರ ಮುಕ್ತ ಆಗಬೇಕು, ಇರಾನಲ್ಲಿ ಅಣ್ವಸ್ತ್ರನೇ ತಯಾರಾಗಬೇಕು ಅಂತ ಬಯಸ್ತಾ ಇರೋ ಅಮೆರಿಕಾ ಬಳಿನೇ 5000ಕ್ಕೂ ಚಿಲ್ಲರೆ ಇದೆ. ಇನ್ನು ಇರಾನ್ಗೆ ಹಿಂಬಾಗಿಲ ಮೂಲಕ ಸಪೋರ್ಟ್ ಮಾಡ್ತಿರೋ ರಷ್ಯಾ ಬಳಿ 5000ಕ್ಕೂ ಹೆಚ್ಚು ಅಣ್ವಸ್ತ್ರಗಳಿದ್ದಾವೆ. ಅಂದರೆ ಇಡೀ ವಿಶ್ವದಲ್ಲಿ ಹೆಚ್ಚು ಅಣ್ವಸ್ತ್ರಗಳಿದ್ದಾವೆ. ಈ ಅಣ್ವಸ್ತ್ರ ಶಕ್ತ ರಾಷ್ಟ್ರಗಳು ಮುಂದಿನ ದಿನಗಳಲ್ಲಿ ಏನು ಮಾಡ್ಬೋದು? ಹಿರೋಶಿಮಾ ನಾಗಸಾಕಿ ಮೇಲೆ ಬಿದ್ದಂಥ 2 ಬಾಂಬ್ಗಳು ಲಕ್ಷಾಂತರ ಜನರ ಜೀವ ತೆಗೆದ್ವು. ಅದು ತುಂಬ ಸಣ್ಣ ಪ್ರಮಾಣದ, ಸಣ್ಣ ಗಾತ್ರದ ಬಾಂಬ್ಗಳು. ಆ ಬಾಂಬ್ಗಳಿಗಿಂತ 1000 ಪಟ್ಟು ದೊಡ್ಡ ಬಾಂಬ್ಗಳು ಇವತ್ತು ರಷ್ಯಾ ಮತ್ತು ಅಮೆರಿಕಾ ಬಳಿ ಇದ್ದಾವೆ. ಈ ದೇಶಗಳು, ಈ ಟ್ರಂಪ್ನಂಥ ಹುಚ್ಚುದೊರೆಗಳು ಇನ್ನಷ್ಟು ಮುಂದಿನ ದಿನಗಳು ಕಂಡು ಬಂದರೆ ಪ್ರಪಂಚ ಏನಾಗ್ಬಿಡ್ಬೋದು, ಆ ಒಂದು ಆತಂಕ ಇದ್ದೇ ಇದೆ. ಜೊತೆಗೆ ವಿಶ್ವಶಾಂತಿಗೆ ಬದ್ಧವಾಗಿರೋಂಥ ನಮ್ಮಂಥ ಭಾರತದಂಥ ದೇಶ ಕೂಡ ಇದೆ. ಜೊತೆಗೆ ಅದ್ರ ಪಕ್ಕದಲ್ಲೇನೆ ಯಾವಾಗ ಅಣ್ವಸ್ತ್ರ ಉಗ್ರಗಾಮಿಗಳ ಪಾಲಾಗುತ್ತೋ ಅನ್ನೋ ಭೀತಿ ಇರೋವಂಥ ಪಾಕಿಸ್ತಾನ ಕೂಡ ಇದೆ. ಹಂಗಾಗಿ ಈ ಒಂದು ಇಡೀ ಜಾಗತಿಕ ರಾಜಕಾರಣ ಈ ಒಂದು ಅಣ್ವಸ್ತ್ರಗಳ ಕಾರಣದಿಂದಾಗಿ ನಿಜಕ್ಕೂ ಒಂದು ರೀತಿಯಾದಂಥ ಡೋಲಾಯಮಾನ ಸ್ಥಿತಿಯಲ್ಲಿದೆ ಅಂದರೆ ತಪ್ಪಾಗೋದಿಲ್ಲ ವೀಕ್ಷಕರೇ.